ಸತ್ಯವತಿ ಹೃದಯ ನಂದನೋ ವ್ಯಾಸ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ದಕ್ಷ ಪ್ರಜಾಪತಿ ಪ್ರಾಚೇತಸ ಅವನು ತಾನು ಸೃಷ್ಟಿ ಮಾಡಲಿಕ್ಕೆ ತನಗೆ ಶಕ್ತಿ ಆಧಾನ, ತನ್ನೊಳಗೆ ಶಕ್ತಿ ತುಂಬಬೇಕು ಅನ್ನೋದಕ್ಕೋಸ್ಕರ ಸೃಷ್ಟಿಯ ವಿಸ್ತಾರಕ್ಕೆ ತನಗೆ ಶಕ್ತಿ ಕೊಡುವಂತ ಭಗವಂತನನ್ನು ಪ್ರಾರ್ಥಿಸುವುದಕ್ಕೋಸ್ಕರ ಅವನು ತಪಸ್ಸಿನಲ್ಲಿ ತೊಡಗಿದ್ದಾನೆ. ತಪಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಅದರ ಹಲವು ಮುಖಗಳನ್ನು ನಾವು ನಿನ್ನೆ ಮೊನ್ನೆ ನೋಡಿದೆವು. ಅಧ್ಯಾನದಲ್ಲಿ ಅವನು ಅನುಸಂಧಾನ ಮಾಡಿದಂಥ ಅಪೂರ್ವ ಉಪಾಸನೆಯ ಮುಖಗಳಲ್ಲಿ ಒಂದು ಈ ಮುಂದೆ ನಾವು ನೋಡುವಂಥದ್ದು. ಯದ್ಯನ್ನಿರುಕ್ತಂ ವಚಸ ನಿರೂಪಿತಂ ಧಿಯಾಕ್ಷಭಿರ್ವಾ ಮನಸೋತ ಯಸ್ಯ ಮಾಭೂತ್ ಸ್ವರೂಪಂ ಗುಣರೂಪ ಬ್ರಹ್ಮಿತಂ ಸವೈ ಗುಣಾಪಾಯ ನಿಸರ್ಗ ಲಕ್ಷಣ. ಭಗವಂತ ಹಿಂದೆ ಒಂದು ಮಾತು ನಿನ್ನೆ ನಾವು ನೋಡಿದಂಥ ಕೊನೆಯ ವಿಶೇಷಣ ಅನಿರುಕ್ತಾತ್ಮಶಕ್ತಿ ಪ್ರಸೀದತಾಂ. ಅನಿರುಕ್ತಾತ್ಮಶಕ್ತಿ ಯಾರ ಸಾಮರ್ಥ್ಯವನ್ನು ಶಬ್ದಗಳ ಮೂಲಕ ಹೇಳಲಿಕ್ಕೆ ಬರುವುದಿಲ್ಲವೋ ಅಂಥ ಭಗವಂತ ಪ್ರಸನ್ನನಾಗಲಿ ಅನ್ನೋ ಮಾತು ನಿನ್ನೆ ಅವನ ಅನುಸಂಧಾನದ ಕೊನೆಯ ಸಾಲಿದೆ. ಅನಿರುಕ್ತ ಅಂತ ಭಗವಂತ ಅನಿರುಕ್ತ ಅಂದರೆ ಅವನು ಹೀಗೆ ಅಂತ ಅದರ ಪ್ರಕಾರವನ್ನು ಅಥವಾ ಇಷ್ಟು ಅಂತ ಅದರ ಮಿತಿಯನ್ನು ಶಬ್ದಗಳ ಮೂಲಕ ಹೇಳಲಿಕ್ಕಾಗುವುದಿಲ್ಲ. ಅದನ್ನು ಸಾಕಷ್ಟು ಯಾಕೆ ಅನ್ನೋದನ್ನು ನಾವು ನಿನ್ನೆ ನೋಡಿದ್ದೇವೆ. ಒಂದು, ಶಬ್ದದಲ್ಲಿ ಇರತಕ್ಕಂಥ ಶಕ್ತಿಯೇ ಸೀಮಿತ, ಅದಕ್ಕೆ ಅಪರಿಚಿತವಾದ್ದನ್ನು ಹೇಳತಕ್ಕಂಥ ಶಕ್ತಿಯೇ ಇಲ್ಲ. ಪರಿಚಿತವಾದ ವಸ್ತುವು ಕೂಡ ಅದು ಒಳಗಿನ ಅಂತರಂಗದ ಭಾವಗಳನ್ನು ನಮಗೆ ಪರಿಚಿತವಾದಂಥ ವಸ್ತುವಾಗಿದ್ದರೂ ಅದನ್ನು ಹೇಳುವಾಗ ಅದು ಸೋಲುತ್ತೆ. ಆ ಅಂತರಂಗದ ಭಾವನೆಗಳನ್ನು ನಾವು ಹೇಳುವಾಗ ಅದನ್ನು ನಾವೇ ಅನುಭವಿಸಬೇಕು ಹೊರತು ಇನ್ನೊಬ್ಬರ ಅನುಭವವನ್ನು ಶಬ್ದಗಳಿಂದ ತಿಳಿಲಿಕ್ಕೆ ಬರೋದಿಲ್ಲ. ಯಾವಾಗ ಅಂತ ಈಗ ನನಗೆ ತುಂಬ ಖುಷಿ ಆಯಿತು ಅಂತೇವೆ, ಏನಾಯಿತು ಖುಷಿ ಆಯಿತು ಅಂತ ಏನಾಯಿತು ಅಂತ ಒಬ್ಬ ಕೇಳಿದ್ರೆ ಏನು ಹೇಳೋದು? ತುಂಬ ದುಃಖ ಆಯ್ತು ನನಗೆ. ಏನಾಯ್ತು ಹಾಗಂದರೆ ನಮಗೆ ಖುಷಿ ಅಥವಾ ದುಃಖ ಸುಖ ಇದರ ಅನುಭವ ನಮ್ಮ ಒಳಗೆ ನಾವು ಅನುಭವಿಸಿದ್ರೆ ಇನ್ನೊಬ್ಬ ಹೇಳಿದ ಅರ್ಥ ಆಗತ್ತೆ. ಇದ್ರೆ ಇವು ಅಂತರಂಗದ ಒಳಗಿನ ತುಡಿತಗಳು, ಇವಕ್ಕೆ ಶಬ್ದದಿಂದ ಸೆರೆ ಹಿಡಲಿಕ್ಕೆ ಆಗುವುದೇ ಇಲ್ಲ. ಹಾಗೆ ನಮ್ಮದೇ ಆದಂಥ ಅಂತರಂಗದ ತುಡಿತಗಳನ್ನೇ ಶಬ್ದದಿಂದ ಹೇಳಲಿಕ್ಕಾಗುವುದಿಲ್ಲ. ಅದನ್ನು ಭಗವಂತನ ಬಗೆಗೆ ಯಾವ ಶಬ್ದದಿಂದ ಯಾರು ಹೇಗೆ ಹೇಳಬೇಕು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದು.
ಅದನ್ನು ಸ್ವಲ್ಪ ವಿವರಿಸ್ತಾರೆ ಈ ಶ್ಲೋಕದಲ್ಲಿ. ಅನಿರುಕ್ತಾತ್ಮಶಕ್ತಿ ಅನ್ನುವಂಥ ಮಾತಿನ ಒಂದು ರೀತಿಯ ವಿಸ್ತಾರವಾದ ವಿವರಣೆ. ಇನ್ನೊಂದು ವಿಚಿತ್ರ ಅಲ್ಲ, ಶಬ್ದದಿಂದ ಹೇಳಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನು ಶಬ್ದದಿಂದಲೇ ಹೇಳಬೇಕು. ಅದು ಹೇಳಿದ್ರೆ ಗೊತ್ತಾಗೋಲ್ಲ. ಅದನ್ನ ಶಬ್ದದಿಂದ ಹೇಳಲಿಕ್ಕಾಗದ ತತ್ವವನ್ನು ಉಪನಿಷತ್ತುಗಳ ಪ್ರಯತ್ನ ಏನು ಗೊತ್ತುಂಟ, ಶಬ್ದದಿಂದ ಹೇಳಲಿಕ್ಕಾಗದ್ದನ್ನು ಶಬ್ದದ ಮೂಲಕವೇ ತಿಳಿ ಹೇಳುವ ಪ್ರಯತ್ನವೇ ಉಪನಿಷತ್ತುಗಳು ಅಥವಾ ಅಧ್ಯಾತ್ಮ ಅಂತಂದರೆ. ಬೇರೆ ಉಪಾಯ ಇಲ್ಲ. ಬೇರೆ ಯಾವುದರಿಂದ ಪ್ರತ್ಯಕ್ಷದಿಂದ ನಾಕ್ಷಜೇನ ನಾನುಮೇನ ಅನುಮಾನೇನ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರ್ವೇದಾಹ ಇತಿ. ಪ್ರತ್ಯಕ್ಷದಿಂದ ಅದನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ಯಾವುದು ಪ್ರತ್ಯಕ್ಷದಿಂದ ತಿಳಿಲಿಕ್ಕೆ ಆಗುವುದಿಲ್ಲವೋ ಅದರ ಬಗೆಗೆ ಲಾಜಿಕ್ ಮಾಡಲಿಕ್ಕೂ ಆಗೋದಿಲ್ಲ. ನಮಗೆ ಗೊತ್ತಿದ್ದದ ಬಗ್ಗೆ ಅಲ್ವ ನಾವು ಲಾಜಿಕ್ ಮಾಡೋದು. ಯಾವ ವಿಷಯ ಗೊತ್ತೇ ಇಲ್ವೋ ಅದರ ಬಗ್ಗೆ ಲಾಜಿಕ್ ಮಾಡೋದು ಹೇಗೆ? ಗೊತ್ತಿಲ್ಲದೆ ಇದ್ದರ ವಿಷಯದ ಬಗ್ಗೆ ಲಾಜಿಕ್ ಮಾಡಿದರೆ ಅದನ್ನು ಅಥೆಂಟಿಕ್ ಆಗೋದಿಲ್ಲ. ಅದು ಒಂದು ಹೈಪೋಥೆಟಿಕಲ್ ಆಗುತ್ತೆ. ಲಾಜಿಕ್ ಅನ್ನೋದು ಒಂದು ಹೈಪೋಥಿಸಿಸ್ ಆಗುತ್ತೆ. ಹಾಗಾಗಿ ನೇಂದ್ರಿಯಾಣಿ ನಾನುಮಾನಂ, ನಮ್ಮ ಇಂದ್ರಿಯಗಳು ಅದನ್ನು ತಿಳಿಸಲಾರವು. ಇಂದ್ರಿಯಗಳು ತಿಳಿಸಲಾರದ ವಸ್ತುವನ್ನು ಲಾಜಿಕ್ಕೂ ತಿಳಿಸಲಾರದು. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮಃ ಯಥೈತದನುಶಿಷ್ಯಾತ್. ಬಹಳ ಭಗವಂತನ ಬಗ್ಗೆ ಶಬ್ದದ ಮೂಲಕ ಹೇಳಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದಂಥ ಮಂತ್ರ ಇದು. ನ ತತ್ರ ಚಕ್ಷುರ್ಗಚ್ಚತಿ. ಹೇಗೆ ಹೇಳಬೇಕಪ್ಪ? ಒಂದು ಕರ್ಕೊಂಡೋಗಿ ತೋರಿಸ್ಬೇಕು. ಒಂದು ನೋಡು ಇದೇನು. ನ ತತ್ರ ಚಕ್ಷುರ್ಗಚ್ಚತಿ, ಕಣ್ಣಿಗೆ ಕಾಣುವಂಥ ವಸ್ತು ಅಲ್ಲ ಅದು. ಹಾಗಾದರೆ ಮಾತಿನಲ್ಲಿ ಹೇಳಬೇಕು. ನಮಗೆ ಈ ಹೊರಗಿನ ಇಂದ್ರಿಯಗಳು ಯಾವುದು, ಕಣ್ಣು ಕಿವಿ ಯಾವುದು ಕೆಲಸ ಮಾಡದೇ ಇದ್ದಾಗ ನಾನು ಮಾತಿನ ಮೂಲಕ ಹೇಳಬೇಕು. ಮಾತಿನ ಮೂಲಕ ಹೇಳೋದಂದ್ರೆ ಮತ್ತೆ ಕಿವಿಗೆ ಕೆಲಸ. ಕಣ್ಣು ಯಾವುದನ್ನು ಗ್ರಹಿಸುವುದಿಲ್ಲವೋ ಅದನ್ನು ಕಿವಿ ಹೇಗೆ ಗ್ರಹಿಸಬೇಕು? ಮತ್ತೆ ಕಿವಿ ಗ್ರಹಿಸಿದರೂ ಕೂಡ ಕಿವಿಯ ಗ್ರಹಣ ಅನ್ನೋದು ಕಣ್ಣಿನ ಗ್ರಹಣವನ್ನು ಅಪೇಕ್ಷಿಸಿಕೊಂಡಿದೆ. ನಾವು ಯಾವುದಾದ್ರೂ ಒಂದು ಸಂಗತಿಯನ್ನು ಕೇಳಿದರೆ ಮುಂದೆ ನಮ್ಮ ಅಪೇಕ್ಷೆ ಏನು ಗೊತ್ತುಂಟ, ಅವರು ಅದನ್ನೊಂದು ಹೇಳಿದರು ಮಾರಾಯ, ಅದನ್ನು ನೋಡಬೇಕು ಅಂತ ಆಸೆ ಆಗಿದೆ ಅಂತ. ಅದು ಟೆಂಪ್ಟ್ ಮಾಡುತ್ತೆ, ನೋಡುವುದಕ್ಕೆ ಟೆಂಪ್ಟ್ ಮಾಡುತ್ತೆ. ಯಾವಾಗಲೂ ಕೊನೆಯಲ್ಲಿದ್ದರೆ ಕಣ್ಣಾರೆ ಕಂಡಾಗ. ಕೇಳಿದರೆ ತೃಪ್ತಿ ಆಗೋಲ್ಲ. ಕೇಳಿದಾಗ ಯಾರೋ ಅವ್ರು ಬಹಳ ವರ್ಣನೆ ಮಾಡಿಬಿಟ್ರೆ ಅಯ್ಯೋ ಅವರು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ, ಏನು ನೋಡಬೇಕ್ರಿ ಒಮ್ಮೆ ಅಂತ. ಅಷ್ಟೇ, ನಾವು ನೋಡಬೇಕು ಅನ್ನೋ ಆಸೆಯನ್ನು ಅದು ಕುದುರಿಸುತ್ತೆ. ಅದನ್ನ ಕೇಳಿ ಏನು ಉಪಯೋಗ ಇಲ್ಲ, ಮತ್ತಷ್ಟು ಅದು ನಮ್ಮನ್ನು ಟೆಂಪ್ಟ್ ಮಾಡುತ್ತೆ ಅಷ್ಟೇ. ಅದನ್ನ ಮಾತಿನಿಂದ ಹೇಳಿ ತಿಳಿಸ್ಲಿಕ್ಕೆ ಆಗುವುದನ್ನಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ. ಮಾತಿನಿಂದ ಹೇಳಿದರೆ ನೋಡಬೇಕು ಅನ್ನೋ ಟೆಂಪ್ಟೇಷನ್ ಬರ್ಬೋದು. ಮಾತಿನಿಂದ ಅದನ್ನು ಹೇಳಲಿಕ್ಕೆ, ಅದು ಯಾಕೆ ಅಂತ ಅನ್ನೋದನ್ನು ನಿನ್ನೆ ಸಾಕಷ್ಟು ವಿವರಿಸಿದೆ ನಾನು. ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ. ಬಹಳ ಜನ ಜ್ಞಾನಿಗಳು ಒಂದು ಮಾತು ಹೇಳುತ್ತಾರೆ, ಏನು ಅಂದರೆ ನಮ್ಮ ಅನುಭವ ಹೇಗೆ ಅಂದರೆ ಮೂಕ ಸಕ್ಕರೆ ತಿಂದ ಹಾಗೆ ಅಂತ. ಅದರ ಅರ್ಥ ಹೇಳ್ತೇನೆ, ನಾನು ಹೇಳಲಿಕ್ಕೆ ಆಗೋದಿಲ್ಲ. ಶಬ್ದದಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಅದೊಂದು ಥರದ ವೇದನೆ. ನನಗೆ ನಾನು ಅನುಭವಿಸಿದ್ದನ್ನು, ನಾನು ಕಂಡದ್ದನ್ನು ನಿಮಗೆ ಹೇಳಲಿಕ್ಕೂ ಆಗೋದಿಲ್ಲ, ತೋರಿಸ್ಲಿಕ್ಕೂ ಆಗೋದಿಲ್ಲ. ಅದನ್ನು ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ. ಯಾಕೆ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಂತಂದರೆ, ನೋ ಮನಃ. ಮನಸ್ಸು ಅಂದರೆ ಒಂದು ವಿಷಯ ಬಗ್ಗೆ ಥಿಂಕಿಂಗ್, ಲಾಜಿಕ್ಕು ಕೆಲಸ ಮಾಡೋಲ್ಲ. ನಮ್ಮ ಲಾಜಿಕ್ಕಿನ ಸೀಮೆಯನ್ನು ಮೀರಿದೆ ಅದು. ಎಷ್ಟೋ ಸಂಗತಿಗಳು ನಮ್ಮ ಲಾಜಿಕ್ಕಿಗೆ ಎಟುಕದಂಥವು ಇರ್ತವೆ, ಅಂಥದ್ದದು. ಹಾಗಾಗಿ ಅದು ಪ್ರತ್ಯಕ್ಷಕ್ಕೆ ಸಿಗೋಲ್ಲ, ಮಾತಿಗೆ ಸಿಗೋಲ್ಲ, ಲಾಜಿಕ್ಕಿಗೂ ಸಿಗೋಲ್ಲ. ಮತ್ತು ಇರೋದೇ ಮೂರೇ, ಪ್ರತ್ಯಕ್ಷ, ಅನುಮಾನ, ಆಗಮ. ಅದನ್ನ ಹೇಳಿದ್ರು ಸತ್ಯ ಹೇಳಬೇಕು ಅಂದರೆ ನವಿದ್ಮ. ದೇವರನ್ನು ಕಂಡವರು ಹೇಳೋ ಮಾತಿದು. ದೇವರ ಬಗ್ಗೆ ಹೇಳಿ ಅಂದರೆ ನಮಗೆ ಗೊತ್ತಿಲ್ಲಪ್ಪ. ದೇವರ ಬಗ್ಗೆ ನಿಮಗೆ ಬೇಕು ಅಂತಂದರೆ ಬನ್ನಿ ನಾನು ಹೇಳ್ತೇನೆ ಅಂತ ಯಾರು ಹೇಳ್ತಾನೆ ಅಂದರೆ ಅವನು ದೇವರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಯಾರು ದೇವರ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾನೆ ಅವನಿಗೆ ಏನೂ ಗೊತ್ತಿಲ್ಲ. ಯಾರು ನನಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನಿಗೆ ದೇವರ ಬಗ್ಗೆ ಗೊತ್ತಿದೆ.
ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅಭಿಜಾನತಾಂ. ಇಷ್ಟು ವಿಧವಾಗಿ ಆ ಶಬ್ದಗಳ ಮೂಲಕ ನಮಗೆ ಅದನ್ನು ಗೊತ್ತಿಲ್ಲದೆ ಇದ್ದವನಿಗೆ ಗೊತ್ತಿದೆ. ನಮಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಯಾರು ಹೇಳ್ತಾನೆ ಅವನಿಗೆ ದೇವರ ಬಗ್ಗೆ ಗೊತ್ತಿದೆ. ಯಾಕೆಂದರೆ ದೇವರ ಬಗ್ಗೆ ಗೊತ್ತಿರುವುದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಲ್ವನಿಗೆ. ದೇವರ ಬಗ್ಗೆ ನನಗೆ ಗೊತ್ತಿದೆ ಬನ್ನಿ ಅಂದೆ, ಅವನಿಗೇನೂ ಗೊತ್ತಿಲ್ಲ. ಇದು ದೇವರ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾ ಇರಲಿಲ್ಲ ಅವ. ಯಾರಿಗೆ ಗೊತ್ತಿದೆ ಅವನಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿದೆ. ಹೀಗೆ ಶಬ್ದಗಳ ಮೂಲಕ ಎಷ್ಟೆಷ್ಟು ಬಗೆಯಿಂದ ನಮಗೆ ಶಬ್ದದಿಂದ ಹೇಳಲಿಕ್ಕಾಗದ್ದನ್ನು ಹೇಳಲಿಕ್ಕಾಗತ್ತೆ ಆ ರೀತಿ ಹೇಳುವಂಥ ಪ್ರಯತ್ನ ಮಾಡಿದರು. ಅಂತ ಹೇಳಿದ್ರು ಕಡೆಗೆ ದೇವರ ಬಗ್ಗೆ ಹೇಳಿ ಅಂದರೆ ನವಿದ್ಮ ನಮಗೆ ಗೊತ್ತಿಲ್ಲ, ದೇವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ನಮ್ಮ ಹತ್ತೇನು ಕೇಳಬೇಡಿ. ಅಲ್ಲ ಗೊತ್ತಿಲ್ಲ ಅಂದರೆ ಮತ್ತೆ ನೀವು ದೇವರನ್ನು ತಿಳಿದವರು ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಅಂತೆಲ್ಲ ಹೇಳ್ತಾರೆ. ನವಿಜಾನೀಮಃ ಯಥೈತ ಧನುಷಿಷ್ಯಾತ್. ಹೌದಪ್ಪ, ನಮಗೆ ಏನು ಗೊತ್ತಿದೆ ನಿಮಗೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ನಮಗೆ, ಅದು ಪ್ರಾಬ್ಲಮ್. ನಮಗೇನು ಗೊತ್ತಿದೆ ಅದನ್ನು ನಿಮಗೆ ಹೇಗೆ ಹೇಳೋದು, ಯಥಾಯಥ ಧನುಷಿಷ್ಯಾತ್, ನಿಮಗೆ ಅದನ್ನು ಹೇಗೆ ಅನುಶಾಸನ ಮಾಡಲಿ, ಹೇಗೆ ಹೇಳಿ, ಹೇಗೆ ತಿಳಿ ಹೇಳಿ, ಅದು ನಮಗೆ ಗೊತ್ತಿಲ್ಲ. ಇದು ಜ್ಞಾನಿಗಳ ಸಂಕಟ. ಅದನ್ನೇ ಹೇಳ್ತಾರೆ ಇಲ್ಲಿ. ಯದ್ಯನ್ ನಿರುಕ್ತಂ ವಚಸ ನಿರೂಪಿತಂ ಧಿಯಾ ಅಕ್ಷಭಿರುವ ಮನಸ್ಸ ಉತಯಸ್ಯ. ಯಾವ ಯಾವ ವಸ್ತು ಜಗತ್ತಿನಲ್ಲಿ ನಿರೂಪಿತಂ ವಚಸ ನಿರುಕ್ತಂ, ಯಾವ ಯಾವ ವಸ್ತು ಪ್ರಪಂಚದಲ್ಲಿ ಶಬ್ದದಿಂದ ಹೇಳಲಿಕ್ಕಾಗತ್ತೋ, ಯದ್ಯನ್ ನಿರುಕ್ತಂ ವಚಸ, ಮಾತಿನ ಮೂಲಕ ವಿವರಿಸಲಿಕ್ಕಾಗುವ ವಸ್ತು ಏನೇನಿದೆಯೋ ಅದು ಯಾವುದೂ ದೇವರಲ್ಲ. ಆಮೇಲೆ ನಿರೂಪಿತಂ ಧಿಯಾ ಅಕ್ಷಭಿ ವ ಮನಸ್ಸಾಗುತ್ತ, ಅಥವಾ ಮಾತಿನಲ್ಲಿ ಹೇಳಲಿಕ್ಕಾಗೋದು ಬೇಡ, ಮನಸ್ಸಿನಿಂದ ಬುದ್ಧಿಯಿಂದ ಅಥವಾ ಇಂದ್ರಿಯಗಳ ಮೂಲಕ ಅದನ್ನು ಗ್ರಹಿಸಲಿಕ್ಕಾದರೂ ಸಾಕು. ಅದು ಅಲ್ಲ, ಯಾವುದನ್ನು ಧಿಯಾ ನಿರೂಪಿತಂ ಬುದ್ಧಿ ಗ್ರಹಿಸಬಲ್ಲುದೋ ಅಥವಾ ಮನಸ್ಸು ಗ್ರಹಿಸಬಲ್ಲುದೋ. ಮನಸ್ಸು ಮತ್ತು ಬುದ್ಧಿಯ ವ್ಯತ್ಯಾಸವನ್ನು ನಾನು ನಿನ್ನೆ ಹೇಳಿದ್ದೆ. ಮನಸ್ಸು ಫಸ್ಟ್ ಸ್ಟೇಜಿನಲ್ಲಿ ಮನಸ್ಸು ಗ್ರಹಿಸುತ್ತೆ. ಮನಸ್ಸು ಗ್ರಹಿಸುವಾಗ ಒಂಥರದ ಗೊಂದಲ, ಕನ್ಫ್ಯೂಷನ್ ಇರುತ್ತೆ. ಬುದ್ಧಿ ಅನ್ನೋದನ್ನು ತೀರ್ಮಾನವು ಖಚಿತವಾಗಿ ಗ್ರಹಣ ಮಾಡುತ್ತೆ. ಬುದ್ಧಿ, ಮನಸ್ಸು ಅಥವಾ ಅಕ್ಷಭಿರುವ ಯಾವುದೇ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಎನಿ ಸೆನ್ಶುವಸ್ ಆರ್ಗನ್, ಯಾವುದೇ ಜ್ಞಾನೇಂದ್ರಿಯ ಯಾವುದು ಗ್ರಹಿಸುತ್ತೋ ಅದು ಮಾಭೂತ್ ಸ್ವರೂಪಂ, ಅದು ಭಗವಂತನ ರೂಪ ಅಲ್ಲ. ಯಾವುದು ಕಣ್ಣಿಗೆ ಗೋಚರವಾಗುತ್ತೆ, ಯಾವುದು ಯಾವುದೇ ಇಂದ್ರಿಯಕ್ಕೆ ಗೋಚರವಾಗುತ್ತೆ ಅಥವಾ ಮನಸ್ಸಿಗೆ, ಬುದ್ಧಿಗೆ ಅಥವಾ ಮಾತಿಗೆ ಯಾವುದು ಗೋಚರವಾಗುತ್ತೆ, ಸ್ಪಷ್ಟವಾಗಿ ಖಚಿತವಾಗಿ ಇದಮಿತ್ತಂ ಅಂತ ತೀರ್ಮಾನ ಮಾಡಲಿಕ್ಕೆ ಆಗುತ್ತೋ ಅದು ಖಂಡಿತ ದೇವರಲ್ಲ. ಯಾಕೆಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನ. ಯಥೋ ವಾಚೋ ನಿವರ್ತಂತೆ, ಯಾವುದನ್ನು ಮಾತು ಮುಟ್ಟಲಾರದೋ, ಯಾವುದನ್ನು ಮನಸ್ಸು ಮುಟ್ಟಲಾರದೋ, ಮಾತು ಮನಸ್ಸುಗಳಿಗೆ ಎಟುಕದ ಒಂದು ಎತ್ತರದಲ್ಲಿ ಇರುವ ಸತ್ಯವನ್ನು ನಾವು ದೇವರು ಅಂತ ಕರೆಯೋದು. ಅದು ನೀವು ಮಾತಿನಲ್ಲಿ ಅದನ್ನು ಹೇಳ್ತೀರಾ ಅಂದರೆ ದೇವರಲ್ಲ. ದೇವರ ವಿಷಯ ಎಲ್ಲ ನಾನು ಮನಸ್ಸಿನಲ್ಲಿ ಎಲ್ಲ ವಿಚಾರ ಮಾಡಿ ಆಗಿದೆ, ಹಾಗಾದ್ರೆ ನೀವು ವಿಚಾರ ಮಾಡಿ ದೇವರನ್ನಲ್ಲ, ಇನ್ನೇನೋ ಇರಬೇಕು. ಮನಸ್ಸು ಮತ್ತು ಮಾತು ಯದ್ಯನ್ ನಿರುಕ್ತಂ ವಚಸ ನಿರೂಪಿತಂ ಧಿಯಾ ಅಕ್ಷಭಿ ವಾ ಮನಸಾ ಉತ. ಮನಸ್ಸು, ಬುದ್ಧಿ, ಇಂದ್ರಿಯ ಮತ್ತು ಮಾತು. ಅದೇ ಮೊದಲು ಮಾತಿನ, ಯಾಕಂದರೆ ಮೊದಲು ನಾವು ಮನಸ್ಸಿನಿಂದ ಗ್ರಹಣ ಮಾಡ್ತೇವೆ, ಬುದ್ಧಿಯಿಂದ ಅದನ್ನು ತೀರ್ಮಾನ ಮಾಡ್ತೇವೆ, ಅದು ಅಥವಾ ಇಂದ್ರಿಯಗಳ ಮೂಲಕ ನೋಡಿ ಬುದ್ಧಿಯಿಂದ ತೀರ್ಮಾನ ಮಾಡ್ತೇವೆ, ಇಂದ್ರಿಯಗಳಿಂದ ಮನಸ್ಸು, ಮನಸ್ಸಿನ ಮೂಲಕ ಬುದ್ಧಿ, ಇದೆಲ್ಲ ಆದಮೇಲೆ ಮಾತನ್ನೇ ಹೇಳ್ತೇವೆ. ಯಾವುದನ್ನು ನಾನು ಮನಸ್ಸಿನಿಂದ ಬುದ್ಧಿಯಿಂದ ಗ್ರಹಣ ಮಾಡಲಿಲ್ಲವೋ ಅದನ್ನು ಮಾತಿನಿಂದ ನಿಮಗೆ ಹೇಳೋದು ಹೇಗೆ? ಅದನ್ನು ಮಾತಿನಿಂದ ಹೇಳುವ ಮುಂಚೆ ನಾನು ಅದನ್ನು ಮನಸ್ಸಿನಿಂದ ಗ್ರಹಿಸಿಕೊಂಡಿರಬೇಕು, ಬುದ್ಧಿಯಿಂದ ಗ್ರಹಿಸಿಕೊಂಡಿರಬೇಕು, ಅಥವಾ ನಾನು ಪ್ರತ್ಯಕ್ಷವಾಗಿ ಅದನ್ನು ಕಂಡು ಅನುಭವಿಸಿರಬೇಕು. ಆ ವಿಷಯವನ್ನು ಮಾತ್ರ ಹೇಳಲಿಕ್ಕೆ ಬರುತ್ತೆ. ಒಂದೋ ನಾನು ಪ್ರತ್ಯಕ್ಷ ನೋಡಿದ್ದನ್ನು ಹೇಳ್ಬೋದು, ನಾನು ಕಂಡಿದ್ದೇನೆ, ಹೀಗೆ ಹೀಗೆ ಇದೆ. ಇಲ್ಲ, ನನ್ನ ಮನಸ್ಸು ಗ್ರಹಿಸಿರಬೇಕು, ಅದನ್ನು ನಾನು ನೋಡದೇ ಇತ್ತು. ಮನಸ್ಸು ಗ್ರಹಿಸಿದ್ದನ್ನು ಬುದ್ಧಿ ತೀರ್ಮಾನ ಮಾಡಬೇಕು, ಆವಾಗ ಹೇಳಲಿಕ್ಕೆ ಸುಲಭ.
ಬಹಳ ಸಮಸ್ಯೆ ಆಗುವುದೇನು ಅಂದರೆ ಈ ವೇದಾಂತವನ್ನು ಹೇಳುವವರಿದ್ದಾರಲ್ಲ ಅವರಿಗೆ ಮನಸ್ಸು ಗ್ರಹಿಸಿರುತ್ತೆ, ಬುದ್ಧಿ ಗ್ರಹಿಸಿರೋದಿಲ್ಲ ವೇದಾಂತವನ್ನು. ಅಂಥವ್ರು ವೇದಾಂತ ಹೇಳಿಬಿಟ್ರೆ ಅವ್ರು ಏನು ಹೇಳಿದ್ರು ಅಂತ ಅವರಿಗೂ ಗೊತ್ತಿರೋದಿಲ್ಲ, ಕೇಳುವವರಿಗೂ ಗೊತ್ತಾಗೋದಿಲ್ಲ. ಯಾಕೆಂದರೆ ಅದು ಬರೀ ಮಾನಸಿಕವಾದ ಕನ್ಫ್ಯೂಷನನ್ನು ಜನಕ್ಕೆ ಕೊಡುತ್ತೆ. ಭಗವಂತನ ಬಗ್ಗೆ ಮನಸ್ಸಿನ ಮಟ್ಟದಲ್ಲಿ ಚಿಂತನೆ ಮಾಡಿದವರು ಕೊಡುವುದಂದರೆ ಅದು ಇಟ್ಸ್ ಎ ಮೆಂಟಲ್ ಕನ್ಫ್ಯೂಷನ್. ನನ್ನ ಮನಸ್ಸಿನ ಗೊಂದಲವನ್ನು ನಾನು ಹಂಚುತ್ತೇನೆ ನಿಮಗೆ ಅಷ್ಟೇ ಅಂತ ಹೇಳಿದರು. ಇದು ಯಾವ ಮನಸ್ಸಿನಿಂದ ಬುದ್ಧಿಗೆ ಹೋಗಬೇಕು, ಬುದ್ಧಿಯನ್ನು ತೀರ್ಮಾನ ಮಾಡಬೇಕು. ಆ ತೀರ್ಮಾನ ಮಾಡಿ ಅದನ್ನು ಅವನಿಗೆ ಮನವರಿಕೆ ಅಂತ ಹೇಳ್ತೇವಲ್ಲ, ಅದು ಬುದ್ಧಿಯಿಂದ ಆಗುವಂಥದ್ದು, ಆ ಕನ್ವಿಕ್ಷನ್. ಆಗ ಮಾತಿನಿಂದ ಹೇಳಲಿಕ್ಕಾಗತ್ತೆ. ಮಾತು ಅನ್ನೋದು ಬುಕ್ಕಿಶ್ ನಾಲೆಜಿನಿಂದ ಆಗೋಲ್ಲ, ಪುಸ್ತಕ ಓದಿದ್ದರಿಂದ ಮಾತನಾಡಲಿಕ್ಕೆ ಬರೋಲ್ಲ. ಅದು ಬಂದರೂ ಅದರಲ್ಲಿ ಕಮ್ಯುನಿಕೇಷನ್ ಇರೋದು. ಹಾಗಾಗಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಸೇರಿ ಯಾವುದನ್ನು ಖಚಿತವಾಗಿ ಗ್ರಹಣ ಮಾಡಿ ನನ್ನಲ್ಲಿ ಒಳಗೆ ರೆಕಾರ್ಡ್ ಆಯಿತು ಅದನ್ನು ಮಾತಿನ ಮೂಲಕ ನಿಮಗೆ ಹೇಳ್ಬೋದು. ಅದೇ ಯದ್ಯನ್ನಿರುಕ್ತಂ ವಚಸ. ಮೊದಲು ಪ್ರತ್ಯಕ್ಷದಿಂದ ನೋಡಿದ್ದಾಯಿತು, ಮನಸ್ಸು ಯೋಚನೆ ಮಾಡಿದ್ದಾಯಿತು, ಮನಸ್ಸು ಮನನ ಮಾಡಿ ಮಥನ ಮಾಡಿ ಬುದ್ಧಿಯಲ್ಲಿ ಅದನ್ನು ಒಳಗೆ ಸ್ಥಿರಗೊಳಿಸಿದ್ದಾಯಿತು. ಅಷ್ಟಾದ ಮೇಲೆ ಅದನ್ನು ನಾವು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುತ್ತೆ. ಕೊಡ್ಲಿಕ್ಕೆ ಬರಬೇಕಾದ್ರೆ ಅಷ್ಟು ಒಳಗಿನಿಂದ, ಅಂದರೆ ಈ ಸ್ವಾಧ್ಯಾಯ ಪ್ರವಚನ ಅಭ್ಯಾಂ ನ ಪ್ರಮತಿತವ್ಯಂ. ಸ್ವಾಧ್ಯಾಯ ಅಂತಂದರೆ ನನಗೆ ನಾನು ಪಾಠ ಹೇಳೋದು, ಸೆಲ್ಫ್ ಸ್ಟಡಿ, ಸೆಲ್ಫ್ ಟೀಚಿಂಗ್ ಕೂಡ. ಆಮೇಲೆ ಇನ್ನೊಬ್ಬರಿಗೆ ಪಾಠ ಹೇಳ್ಬೋದು. ನಾನು ಇನ್ನೊಬ್ಬರಿಗೆ ಪಾಠ ಹೇಳುವ ಮುಂಚೆ ನನಗೆ ನಾನು ಪಾಠ ಹೇಳಿಕೊಳ್ಳಬೇಕು. ನಾನು ಹೇಳಿದ ಪಾಠ ನನಗೆ ಅರ್ಥ ಆದರೆ ನಾನು ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಬರ್ತದೆ. ಇಲ್ಲದೇ ಇದ್ದರೆ ನಮ್ಮ ಆಚಾರ್ಯ ಪಾಠ ಹೇಳ್ತಾರೆ, ಎಷ್ಟು ಅದ್ಭುತ ಅಂದರೆ ಯಾರಿಗೂ ಅರ್ಥ ಆಗೋಲ್ಲ. ಅಂದರೆ ಅವರಿಗೆ ಅರ್ಥ ಆಗಿರೋದು, ಯಾರಿಗೆ ಅರ್ಥ ಆಗೋದು, ಹೇಳುವವರಿಗೆ ಅರ್ಥ ಆಗಿರೋದು. ಬಹಳಷ್ಟು ನಮ್ಮ ವೇದಾಂತದ ಸ್ಥಿತಿ ಹೀಗಿದೆ. ನಾನು ಕಂಡ ಹಾಗೆ ನಮ್ಮ ಕಾಲದ ವೇದಾಂತ ಮತ್ತು ವೇದಾಂತಿಗಳು ಅಂದರೆ ಬರೀ ಶಬ್ದಗಳ ಬುಕ್ಕಿಶ್ ಓದನ್ನು, ಅವರು ಓದಿದ್ದನ್ನು ಜೀರ್ಣ ಆಗದೆ ಕಾರುವುದು, ಜೀರ್ಣಿಸಿಕೊಳ್ಳದೆ ಕಾರುವಂಥ ವೇದಾಂತಗಳು. ಅದಕ್ಕೆ ಹೇಳಿದ್ರು, ನನ್ನ ಮನಸ್ಸ ಅಕ್ಷಭಿಹಿ ಧಿಯಾವ ನಿರೂಪಿತಂ. ಇದೆಲ್ಲ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ವಿಚಾರ ಮಾಡಿ ಅದು ನಿರೂಪಿತ, ಇದು ಹೀಗೆ ಅಂತ ಅದನ್ನು ಸ್ಪಷ್ಟವಾಗಿ ಮನಸ್ಸು ಖಚಿತಪಡಿಸಿಕೊಂಡ ಮೇಲೆ ವಚಸ ನಿರೂಪಿತಂ, ಮಾತಿನಿಂದ ಹೇಳಲಿಕ್ಕಾಗತ್ತೆ. ಅದು ಇದು ಯಾವುದೂ ಕೂಡ ಭಗವಂತ ಅಲ್ಲ. ಯಾಕೆಂದರೆ ಭಗವಂತನನ್ನು ಮನಸ್ಸಿನಲ್ಲಿ ಗ್ರಹಿಸಲಿಕ್ಕೂ ಆಗುವುದಿಲ್ಲ, ಪೂರ್ತಿಯಾಗಿ ಬುದ್ಧಿಯಿಂದ ಖಚಿತ ಮಾಡಿಕೊಳ್ಳಲಿಕ್ಕೂ ಆಗುವುದಿಲ್ಲ, ಇಂದ್ರಿಯಗಳಿಂದ ನೋಡಲಿಕ್ಕೂ ಆಗುವುದಿಲ್ಲ, ಅದರಿಂದ ಶಬ್ದದಿಂದ ಹೇಳಲಿಕ್ಕೂ ಆಗುವುದಿಲ್ಲ. ಅಂದರೆ ಶಬ್ದದಿಂದ ಹೇಳಲಿಕ್ಕೆ ಆಗುವುದಿಲ್ಲ ಅಂತಂದರೆ ಈ ಎರಡು ಸಂಗತಿ ಇದರಲ್ಲಿ. ಒಂದು, ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಬಗ್ಗೆ ಇದಮಿತ್ತಂ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ಮನಸ್ಸು, ನಮ್ಮ ಮಾತು ಎಲ್ಲವೂ ಲಿಮಿಟೆಡ್, ಅದಕ್ಕೊಂದು ಇತಿಮಿತಿ ಇದೆ. ಭಗವಂತ ಅನ್ಲಿಮಿಟೆಡ್. ಅದರಿಂದ ಯಾವುದೇ ಲಿಮಿಟೆಡ್ ಆದ ವಸ್ತು ಅನ್ಲಿಮಿಟೆಡನ್ನು ಪೂರ್ತಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗುವುದಿಲ್ಲ. ಏನು ನಾವು ಹೇಳ್ತೇವೋ ಅದು ಯಾವುದೋ ಒಂದು ಕುರುಡ ಆನೆಯನ್ನು ಮುಟ್ಟಿದ ಹಾಗೆ ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಶಬ್ದದ ಮೂಲಕ ನಾವು ಹೇಳುವಂಥ ಮಾತುಗಳು ಯಾವುದೋ ಒಂದು ಪಾರ್ಷಲ್ ಎಕ್ಸ್ಪೀರಿಯನ್ಸ್, ಅದು ಯಾವುದೋ ಒಂದು ಆಂಶಿಕವಾದ ಅನುಭವವನ್ನು ಶಬ್ದದ ಮೂಲಕ ಹೇಳಬೇಕು. ಆದರೆ ಇಡೀ ಭಗವತ್ ತತ್ವವನ್ನು ಶಬ್ದದ ಮೂಲಕ ಬಿಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಆ ಪಾರ್ಶ್ವ ಆಂಶಿಕ ಅನುಭವ ಉಂಟಲ್ಲ, ಅದು ಸತ್ಯವೂ ಹೌದು, ಸುಳ್ಳು ಹೌದು, ಅದು ಕಷ್ಟ. ಈಗ ಯಾವುದೋ ಒಂದು ಅಂಶದಿಂದ ಹೇಳಿದಾಗ ಆ ಅಂಶತಃ ಅದು ಸತ್ಯ, ಆದರೆ ಭಗವಂತನ ಟೋಟ್ಯಾಲಿಟಿಯ ದೃಷ್ಟಿಯಿಂದ ಅದು ಅಸತ್ಯವಾಗಿಬಿಡುತ್ತೆ. ಅಷ್ಟೇ ದೇವರನ್ನು ತಿಳ್ಕೊಂಡ್ಬಿಟ್ಟು ದೊಡ್ಡವರು. ಅದರಿಂದ ನಾವು ಆಂಶಿಕವಾಗಿ ತಿಳ್ಕೊಳ್ಳೋದು ಸತ್ಯವೂ ಆಗಿರುತ್ತೆ, ಅದು ಅಷ್ಟೇ ಸುಳ್ಳು ಆಗಿರುತ್ತೆ. ಹಾಗಾಗಿ ಭಗವಂತನನ್ನ ಶಬ್ದದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ತೀರ್ಮಾನಕ್ಕೆ ಬಂದರು. ಇನ್ನೊಂದು ಅಂದರೆ ಪೂರ್ಣವಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಸಮಗ್ರವಾಗಿ ಶಬ್ದದ ಮೂಲಕ ಹೇಳಲಿಕ್ಕೆ, ಸಮಗ್ರವಾಗಿ ತಿಳಿಲಿಕ್ಕೂ ಆಗುವುದಿಲ್ಲ, ಸಮಗ್ರವಾಗಿ ಹೇಳಲಿಕ್ಕೂ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಗ್ರಹಣವೇ ಸೀಮಿತ. ಆ ಗ್ರಹಣಕ್ಕೆ ಸಂಬಂಧಪಟ್ಟ ನಮ್ಮ ಮಾತುಗಾರಿಕೆ ಎಲ್ಲವೂ ಸೀಮಿತ. ಅಸೀಮವಾದ್ದನ್ನು ಸೀಮಿತವಾದದ್ದು ಗ್ರಹಿಸಲಾರದು ಅಂತ ಒಂದು. ಇನ್ನೊಂದು, ಭಗವಂತನನ್ನು ನಾನು ನಿನ್ನೆ ಹೇಳಿದ ಹಾಗೆ ಶಬ್ದಗಳು ಭಗವಂತನನ್ನು ತಿಳಿಸಬೇಕಾಗಿದ್ದರೆ ನಮಗೆ ಶಬ್ದದಿಂದ ಭಗವಂತನ ಅರಿವು ಬರಬೇಕಾಗಿದೆ. ಮೊದಲು ಭಗವಂತನ ಪರಿಚಯ ಆಗಿರಬೇಕು, ಆಮೇಲೆ ಶಬ್ದದಿಂದ ಪರಿಚಯ ಮಾಡಬೇಕು.
ಯಾವುದು ನಮಗೆ ಅಪರಿಚಿತವೋ ಅದನ್ನು ಶಬ್ದಗಳ ಮೂಲಕ ಪರಿಚಯ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೆನ್ನೆ ಹೇಳಿ, ಒಂದು ಮಗುವನ್ನು ನಾವು ಝೂಗೆ ಕರ್ಕೊಂಡು ಹೋಗ್ತೇವೆ. ಝೂಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕಟ್ಟಿ ಹಾಕಿರ್ತಾರೆ ಆನೆಯನ್ನು. ನೋಡಿ ಇದು ಆನೆ ಅಂತ ಇಷ್ಟು ಹೇಳಿದ ಮೇಲೆ ಮತ್ತೆ ಎಲ್ಲಿ ಬೇಕಾದ್ರೆ ಆನೆ ಅಂತ ಹೇಳಿದ್ರೆ ಅರ್ಥ ಆಗುತ್ತದೆ. ಆದರೆ ಆನೆಯನ್ನೇ ನೋಡದ ಮತ್ತು ಅದಕ್ಕೆ ಆನೆ ಅಂತ ಹೆಸರು ಗೊತ್ತಿಲ್ಲದ ಮಗುವಿನ ಮುಂದೆ ನಾವು ಆನೆ ಅಂತ ಹೇಳಿದರೆ ಏನೂ ಕಮ್ಯುನಿಕೇಷನ್ ಆಗುವುದಿಲ್ಲ. ಆದರೆ ಒಂದು ಶಬ್ದದಿಂದ ನಮಗೆ ಒಂದು ಅರ್ಥದ ಅರಿವು ಬರಬೇಕಾಗಿದ್ದರೆ ಮೊದಲು ಆ ಶಬ್ದದಿಂದ ವಾಚ್ಯವಾದ ವಸ್ತುವಿನ ಪರಿಚಯ ಇರಬೇಕು. ಆ ವಸ್ತುವಿಗೆ ಆ ಶಬ್ದ ಹೆಸರು ಅಂತ ಗೊತ್ತಿರಬೇಕು. ಇಷ್ಟೆಲ್ಲ ಗೊತ್ತಾದ ಮೇಲೆ ಭಾಷೆ ಕೆಲಸ ಮಾಡೋದು. ಇಲ್ಲದೇ ಶಬ್ದ ಬರೀ ಶಬ್ದ ಅಷ್ಟೇ, ನಗಾರಿ ಶಬ್ದದ ಹಾಗೆ ಏನು ವ್ಯತ್ಯಾಸ ಇಲ್ಲ, ಸುಮ್ಮನೆ ಸದ್ದು. ಹಾಗಾದರೆ ಭಗವಂತನನ್ನ ಶಬ್ದದ ಮೂಲಕ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ಇದು ಒಂದು ಕಾರಣ. ಆದರೆ ಅಲ್ಲಿಯೂ ಕೂಡ ಹೇಳಲಿಕ್ಕೆ ಆಗತ್ತೆ. ಹೇಗೆ ಅಂದರೆ ಭಾಷೆಯ ಮೂಲಕ ಯಾವುದೇ ಒಂದು ಅಪರಿಚಿತವಾದ ವಸ್ತುವನ್ನು ಪಾಸಿಟಿವ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನು ನೆಗೆಟಿವ್ ಆಗಿ ಹೇಳಲಿಕ್ಕೆ ಬರುತ್ತೆ. ಅದನ್ನು ಶಾಸ್ತ್ರಕಾರ ಏನು ಮಾಡಿದ್ರು, ದೇವರನ್ನು ನೆಗೆಟಿವ್ ಆಗಿ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ನೆಗೆಟಿವ್ ಆಗಿ ಪರಿಚಯ ಮಾಡೋದು ಅಂದರೆ, ಇವಾಗ ನಾನು ಕಾಫಿ ಹೇಗಿರುತ್ತೆ ಅಂತ ಒಬ್ಬರು ಕಾಫಿಯೇ ಕುಡಿಯದವರು ಕಾಫಿ ಹೇಗಿರುತ್ತೆ ಅಂತ ಹೇಳಿದ್ರೆ ನನ್ನ ಶಬ್ದದಿಂದ ಹೇಳಲಿಕ್ಕಾಗತ್ತಾ? ನೀವೇ ಕುಡಿದು ನೋಡಿ ಅಂತ ಹೇಳ್ಬೇಕಷ್ಟೇ ಹೊರತು ನಾವು ಕುಡಿದು ಹೀಗಿದೆ ಕಾಫಿ ಅಂತ ನಾವು ಬೆಳಗಿನ ತನಕ ಉಪನ್ಯಾಸ ಮಾಡಿದ್ರೆ ಅವ್ರಿಗೇನೂ ಗೊತ್ತಾಗಲ್ಲ. ಆದರೆ ಕಾಫಿ ಹೇಗಿರುತ್ತೆ ಅನ್ನೋದನ್ನು ಹೇಳಲಿಕ್ಕಾಗದೇ ಇದ್ದರೂ ಕಾಫಿ ಹೇಗಿರುವುದಿಲ್ಲ ಅನ್ನೋದನ್ನು ಹೇಳಲಿಕ್ಕಾಗತ್ತೆ. ಇದು ನೆಗೆಟಿವ್ ಆಗಿ ಹೇಳೋದು. ಕಾಫಿ ಹೇಗಿರುತ್ತೆ ಅಂತ, ಕಾಫಿ ಹೇಗಿರುತ್ತೆ ಅಂದರೆ ನೀವು ಮೂಸಂಬಿ ಜ್ಯೂಸ್ ಕುಡಿದಿದ್ದೀರಾ, ಹಾಗಿರೋಲ್ಲ. ಹೇಗಿರುತ್ತೆ ಅಂತ ಹೇಳಿ ಬರೋಲ್ಲ, ಶಬ್ದದಿಂದ ಹೇಗೆ ಇಲ್ಲ ಅಂತ ಹೇಳಿ ಬರುತ್ತೆ. ಭಗವಂತ ನೀವು ತಿಳ್ಕೊಂಡ ಹಾಗೆ ಇಲ್ಲ ಅಷ್ಟು ಹೇಳ್ಬೋದು. ಭಗವಂತ ಮಣ್ಣಲ್ಲ, ಭಗವಂತ ನೀರಲ್ಲ, ಭಗವಂತ ಬೆಂಕಿ ಅಲ್ಲ, ಭಗವಂತ ಗಾಳಿ ಅಲ್ಲ, ಭಗವಂತ ಆಕಾಶ ಅಲ್ಲ, ಭಗವಂತ ನಿಮಗೂ ಗೊತ್ತಿರುವ ಯಾವುದೂ ಅಲ್ಲ. ಇದು ಭಾಷೆಯಿಂದ ಹೇಳಲಿಕ್ಕೆ ಬರುತ್ತೆ. ಯಾವುದು ಹೌದು ಅಂತ ಹೇಳಲಿಕ್ಕೆ ಬರೋಲ್ಲ. ಇದು ನೆಗೆಟಿವ್. ಅದರಿಂದ ಪಾಸಿಟಿವ್ ಆಗಿ ನಿರ್ವಚನೆ ಮಾಡಿ ಭಗವಂತ ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೆಗೆಟಿವ್ ಆಗಿ ಹೇಳ್ಬೋದಷ್ಟೇ. ನೇತಿನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ. ಉಪನಿಷತ್ತು ಹೇಳುತ್ತೆ ಭಗವಂತನನ್ನು ಹೇಳುವಾಗ ನಾ ಅದು ಅಲ್ಲ, ಅದು ಹಾಗಲ್ಲ, ಇದು ಹೇಳಿ ಅಷ್ಟೇ. ಅನಿರುಕ್ತ ನಗೃಹ್ಯತೆ. ಪಾಸಿಟಿವ್ ಆಗಿ ಗ್ರಹಣೆ ಮಾಡಲಿಕ್ಕೆ ಬರೋದಿಲ್ಲ, ನೆಗೆಟಿವ್ ಆಗಿ ಹೇಳಬಹುದು. ಅದನ್ನೇ ಓಂಕಾರ ಹೇಳೋದು. ಭಗವಂತನ ಮೊದಲು ಆ ಅಂದರೆ ಅಲ್ಲ ಅಂತ. ನೀವು ತಿಳ್ಕೊಂಡು ಯಾವುದೂ ಅಲ್ಲ, ಇದಲ್ಲ. ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾದಧಿ. ಅದು ನಿಮಗೆ ಗೊತ್ತಿರುವ ವಸ್ತುವಿಗಿಂತಲೂ ಬೇರೆ, ನಿಮಗೆ ಗೊತ್ತಿಲ್ಲದ ವಸ್ತುವಿಗಿಂತಲೂ ಬೇರೆ ಅಂತಂದು. ಹಾಗೆ ಅದು ಇದಲ್ಲ ಅಂತ ಹೇಳುವುದು. ಉಪನಿಷತ್ತು ನಮಗೆ ಭಗವಂತ ತಿಳಿಸುವ ವಿಧಾನ ಹಾಗೆ. ನಾವು ಯಾವುದನ್ನು ನಮಗೆ ಪರಿಚಿತವೋ ಅದೆಲ್ಲಕ್ಕಿಂತ ನಮ್ಮನ್ನು ಆಚೆ ಕಳಿಸಿಬಿಡುತ್ತೆ. ನಿಮಗೆ ಗೊತ್ತಿರುವುದೆಲ್ಲಕ್ಕಿಂತ ಆಚೆಗೆ ಹೋಗಿ, ಆಗ ಅರ್ಥ ಆಗತ್ತೆ ಅಂತ. ಅವ್ರು ಹೇಳೋದಿಲ್ಲ, ಅಲ್ಲಿಗೆ ನಾವೇ ಹೋಗಬೇಕು, ನಾವೇ ಅನುಭವಿಸ್ಬೇಕದನ್ನು. ಅದು ಇಲ್ಲಿ ಬರ್ತಕ್ಕಂಥ ಮಾತು ಅದು. ಯದ್ಯನ್ನಿರುಕ್ತಂ ವಚಸ ನಿರೂಪಿತಂ ಧಿಯಾ ಅಕ್ಷಭಿರ್ವಾ ಮನಸೋತ. ಕಣ್ಣು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಯಾವುದನ್ನು ನಿರೂಪಿಸಲಾರದೋ ಪಾಸಿಟಿವ್ ಆಗಿ, ಯಾವುದನ್ನು ಶಬ್ದ ಮಾತು ಪಾಸಿಟಿವ್ ಆಗಿ ಹೀಗೆ ಅಂತ ಹೇಳಲಾರದೋ, ಯಾವುದ್ಯಾವುದು ಹೇಳಲಿಕ್ಕೆ ಬರುತ್ತೋ ಅದು ಮಾಭೂತ್ ಸ್ವರೂಪಂ. ಅದು ಭಗವಂತನ ಸ್ವರೂಪ ಅಲ್ಲ. ನೀವು ಖಚಿತವಾಗಿ ಹೇಳಲಿಕ್ಕೆ ಬರುವಂಥದ್ದು ಸಂಗತಿ ಇದ್ದರೆ, ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ಹಾಗಾದ್ರೆ ದೇವರಲ್ಲ, ನಿಮಗೆ ಗೊತ್ತಿರುವಂಥ ವಿಷಯ. ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಬರುತ್ತೆ, ಇಂದ್ರಿಯದಿಂದ ಗ್ರಹಿಸಲಿಕ್ಕೆ ಬರುತ್ತೆ, ಮನಸ್ಸು ಬುದ್ಧಿಗಳು ಯಾವುದನ್ನು ಸರಿಯಾಗಿ ಗ್ರಹಿಸ್ತಾವೆ ಸಮರ್ಪಕವಾಗಿ ಸಮಗ್ರವಾಗಿ, ಮಾಭೂತ್ ಸ್ವರೂಪಂ, ಅದು ಭಗವಂತನ ಸ್ವರೂಪ ಅಲ್ಲ. ಯಾಕೆ ಅಂದರೆ ಗುಣರೂಪ ಬೃಂಹಿತಂ ಸವೈ ಗುಣಾಪಾಯ ನಿಸರ್ಗ ಲಕ್ಷಣ. ಯಾಕೆಂದ್ರೆ ನಾವು ಹೇಳತಕ್ಕ ಎಲ್ಲ ವಿಷಯಗಳು ಕೂಡ ನಮ್ಮ ಮನಸ್ಸು ಗ್ರಹಿಸುವುದಕ್ಕೆ ಕಾರಣ ಏನು ಅಂತಂದರೆ, ಅದರಲ್ಲಿ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಗ್ರಹಿಸುವಂಥ ವಸ್ತು ಅದು ಗುಣಾತ್ಮಕವಾಗಿರುತ್ತದೆ. ಅಂದರೆ ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳಿಂದ ನಿರ್ಮಾಣಗೊಂಡಿರುತ್ತೆ. ಹಾಗೆ ಮಣ್ಣು, ನೀರು, ಬೆಂಕಿ ಇವುಗಳಿಂದ ರೂಪ ಪಡೆದಿರುತ್ತೆ. ಸತ್ವ, ರಜಸ್ಸು, ತಮಸ್ಸು ಅಂದ್ರೆ ಮಣ್ಣು, ನೀರು, ಬೆಂಕಿ ಅಂದ್ರೆ ಒಂದೇ. ಸೊ ಈ ಮೂರು ಗುಣಗಳಿಂದ ನಿರ್ಮಾಣಗೊಂಡು
ಅದಕ್ಕೆ ಮಣ್ಣು ನೀರು ಬೆಂಕಿಯಿಂದ ಒಂದು ರೂಪ ಬಂದಿರುತ್ತೆ, ತ್ರಿವೃತ್ತಕರಣ ಅಂತ. ಎಲ್ಲ ಫಾರ್ಮ್ ಆಕಾರ ಅಂತ ಪ್ರಪಂಚದಲ್ಲಿ ಇರುವುದಕ್ಕೆ ಈ ಮೂರರ ಮಿಶ್ರಣ ಕಾರಣ. ತ್ರಿವೃತ್, ಕಾಂಬಿನೇಷನ್ ಆಫ್ ದ ತ್ರೀ. ಆಕಾಶ ಗಾಳಿಯಿಂದ ರೂಪ ಬರೋಲ್ಲ ಯಾವುದಕ್ಕೂ, ಯಾಕೆಂದ್ರೆ ಅದು ಆಕಾಶಕ್ಕೂ ರೂಪ ಇಲ್ಲ, ಗಾಳಿಗೂ ರೂಪ ಇಲ್ಲ, ಫಾರ್ಮ್ಲೆಸ್. ನಮಗೆ ಈ ಜಗತ್ತಿನಲ್ಲಿ ನಾವು ಅನಂತ ಫಾರ್ಮ್ಸ್ಗಳನ್ನು ನೋಡ್ತೇವೆ. ಒಬ್ಬ ಮನುಷ್ಯನ ಫಾರ್ಮು ಇನ್ನೊಬ್ಬ ಮನುಷ್ಯನ ಫಾರ್ಮ್ ಒಂದೇ ಥರ ಇಲ್ಲ, ಅನಂತ ರೂಪಗಳಿವೆ. ಆ ಅನಂತ ರೂಪಗಳು ಕೂಡ ಮಣ್ಣು ನೀರು ಬೆಂಕಿ ಈ ಮೂರರ ಮಿಶ್ರಣದಿಂದ ಆದದ್ದು. ಇರೋದು ಮೂರು ಅನಂತವಾಗಿ ರೂಪಾಂತರಗೊಳ್ಳುತ್ತೆ ಅಷ್ಟೇ, ಅನಂತ ವಿಧವಾಗಿ. ಕಾಂಬಿನೇಷನ್ ವ್ಯತ್ಯಾಸದಿಂದ, ರೇಷಿಯೋ. ಮಣ್ಣು ನೀರು ಬೆಂಕಿಯ ಮಿಶ್ರಣದಿಂದಲೇ ಈ ಶಾಸ್ತ್ರಕಾರರು ಒಂದು ಹೇಳ್ತಾರೆ, ಈಗ ಗೊಬ್ಬರದಲ್ಲಿಯೂ ಇರುವುದು ಮಣ್ಣು ನೀರು ಬೆಂಕಿ, ಗುಲಾಬಿ ಹೂವಿನಲ್ಲಿ ಇರುವುದು ಮಣ್ಣು ನೀರು ಬೆಂಕಿ. ಒಂದು ಅಸಹ್ಯ ವಾಸನೆ ಹೊಡೆಯುತ್ತೆ, ಒಂದು ಬಹಳ ಸುಂದರ, ಕಣ್ಣಿಗೂ ಸುಖ, ಮೂಗಿಗೂ ಸುಖ. ಆದರೆ ಆ ಗೊಬ್ಬರ ಹಾಕಿಯೇ ಆದದ್ದು ಆ ಗುಲಾಬಿ ಹೂ, ಗೊಬ್ಬರದ ಸಾರವನ್ನು ಹೀರಿಯಾಗಿ. ಸೊ ಎರಡರಲ್ಲಿ ಇರುವುದು ಮಣ್ಣು ನೀರು ಬೆಂಕಿ. ಆದರೆ ಒಂದು ರೂಪ ರೋಚಕ, ಸುಗಂಧ, ಮತ್ತೊಂದು ಅಸಹ್ಯ. ಮೂಗು ಮುಚ್ಚಿಕೊಳ್ತೇವೆ. ಅದರ ಹಿಂದೆ ಇರುವ ಸತ್ಯ ಮೂರೇ. ಅದೇ ಗುಣ ರೂಪ ಬ್ರಹ್ಮಿತಂ ಅಂತ. ಒಂದು ಸತ್ವ ರಜಸ್ಸು ತಮಸ್ಸು, ಮೂರು ಗುಣಗಳು, ಮಣ್ಣು ನೀರು ಬೆಂಕಿ, ಮೂರು ರೂಪಗಳು. ಇದರಿಂದಲೇ ಬ್ರಹ್ಮಿಹಿತ ಬೆಳೆದದ್ದು, ರೂಪಾಂತರಗೊಂಡದ್ದು ಪ್ರಪಂಚ ಅಂತಂದರೆ. ಅದು ಮಾಭೂತ್ ಸ್ವರೂಪಂ, ಭಗವಂತ ಅಲ್ಲ. ಭಗವಂತನಲ್ಲಿ ಮಣ್ಣು ನೀರು ಬೆಂಕಿಯೂ ಇಲ್ಲ, ಸತ್ವರಜಸ್ತಮೋ ಗುಣವಿಲ್ಲ. ಆದ್ದರಿಂದ ಅವನಿಗೆ ಗುಣವೂ ಇಲ್ಲ, ರೂಪವೂ ಇಲ್ಲ ಅಂತ. ಭಗವಂತ ನಿರ್ಗುಣ ನಿರಾಕಾರ. ಯಾಕೆಂದರೆ ನಾವು ಗುಣ ಅಂತ ಹೇಳುವುದು ಜ್ಞಾನಾನಂದಗಳನ್ನಲ್ಲ, ನಮಗೆ ಪರಿಚಿತವಾದ ಗುಣ ಅಂದರೆ ಇದೆ, ಸತ್ವ ರಜಸ್ಸು ತಮಸ್ಸು. ಅದು ಭಗವಂತನಲ್ಲಿಲ್ಲ, ಆದ್ದರಿಂದ ಅವನು ನಿರ್ಗುಣ. ನಾವು ರೂಪ ಅಂತಂದ್ರೆ ನಮ್ಗೆ ಗೊತ್ತಿರುವ ರೂಪ, ಜ್ಞಾನಾನಂದಮಯವಾದ ರೂಪ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಮಣ್ಣು ನೀರು ಬೆಂಕಿಯಿಂದ ಆದ ಫಾರ್ಮ್. ಇದಲ್ಲದೆ ಬೇರೆ ಫಾರ್ಮಿನ ಕಾನ್ಸೆಪ್ಟೇ ಗೊತ್ತಿಲ್ಲ ನಮಗೆ. ಆದ್ದರಿಂದ ನಮ್ಮ ಮನಸ್ಸು ಗ್ರಹಿಸುವಂಥದ್ದು ಗುಣರೂಪ ಬ್ರಹ್ಮಿತಂ. ಸತ್ವರಜಸ್ತಮೋ ಗುಣಗಳಿಂದ ಮತ್ತು ಮಣ್ಣು ನೀರು ಬೆಂಕಿಯಾದ ಫಾರ್ಮಿನಿಂದ ಕೂಡಿರುವುದನ್ನು ಮಾತ್ರವೇ ಮನಸ್ಸು ಗ್ರಹಿಸುತ್ತೆ. ಅದು ಬಿಟ್ಟು ಆತ್ಮ ಅಂತಂದರೆ ಅದು ಸತ್ವರಜಸ್ತಮೋ ಗುಣಗಳಿಂದ ಅತೀತ, ಅದು ಮಣ್ಣು ನೀರು ಬೆಂಕಿಯಿಂದ ಆದದ್ದಲ್ಲ, ಜ್ಞಾನಾನಂದಮಯ. ಅಂದರೆ ಎಂಥದು? ಶಬ್ದ ಮಾತ್ರ ಅಲ್ವಾ? ಆತ್ಮ ಜ್ಞಾನಾನಂದ ಸ್ವರೂಪ ಅಂದರೆ ಬರೀ ಶಬ್ದ ನಮ್ಮ ಪಾಲಿಗೆ. ಹಾಗಂದ್ರೆ ಎಂಥದು? ಜ್ಞಾನಾನಂದಕ್ಕೆ ರೂಪ ಉಂಟ? ರೂಪ ಅಂತ ಬರಬೇಕಾದ್ರೆ ನಮ್ಗೆ ಗೊತ್ತಿರೋದು ಇದೆ, ಮಣ್ಣು ನೀರು ಬೆಂಕಿ. ಈ ಮೂರರಿಂದಲೇ ರೂಪ ಬರೋದಿದೆ, ಗುಣರೂಪ ಬ್ರಹ್ಮಿತಂ. ನಮ್ಮ ಮನಸ್ಸು ಗ್ರಹಣ ಮಾಡುವುದು ಎಲ್ಲವೂ ಗುಣ ಮತ್ತು ರೂಪಗಳಿಂದ ಕೂಡಿರ್ತಕ್ಕಂಥ ವಸ್ತುವನ್ನು, ಅಂದರೆ ಸತ್ವರಜಸ್ತಮೋ ಗುಣಗಳು. ಏಕೆಂದರೆ ನಮ್ಮ ಮನಸ್ಸು ಸತ್ವರಜಸ್ತಮೋ ಗುಣಗಳಿಂದಲೇ ಆದದ್ದು. ನಮ್ಮ ಇಂದ್ರಿಯಗಳು, ನಮ್ಮ ಬುದ್ಧಿ ಎಲ್ಲವೂ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ತ್ರಿವೃತ್ತಕರಣದಿಂದ ಆದ ರೂಪದಲ್ಲಿ ನಮಗೆ ಪರಿಚಯ. ಅದು ಬಿಟ್ಟು ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿ ಎಂಬಂದರೆ ಶಬ್ದ ಮಾತ್ರ ನಮಗೆ. ತ್ರಿಗುಣಗಳಿಲ್ಲದ ಮಣ್ಣು ನೀರು ಬೆಂಕಿಯಿಂದ ಆಗದ ಒಂದು ಶರೀರ, ಹಾಗಾದ್ರೆ ಎಂಥದ್ದು? ಫಾರ್ಮು ಅಂತಂದರೆ ಮಣ್ಣು ನೀರು ಬೆಂಕಿ ಇರಲೇಬೇಕು. ಅದು ಇಲ್ಲದ ಫಾರ್ಮ್ ಅಂದರೆ ಏನು ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನೇ ಇದರಲ್ಲಿ ಹೇಳಿದ್ರು, ತತ್ಸವಿದರು ವರೇಣಿಯಂ ಭರ್ಗೋ ದೇವಸ್ಯ ನಿಮಿಹಿ. ಭರಗ ಅದು ಬೆಳಕು. ಎಂಥ ಬೆಳಕು? ಭಾರತಿ ಜ್ಞಾನರೂಪತ್ವಾದ ಭರ್ಗ, ಜ್ಞಾನಾನಂದದ ಬೆಳಕು. ನಮಗೆ ಅದು ಗೊತ್ತಿಲ್ಲ. ನಮ್ಗೆ ಬೆಂಕಿ ಗಡ್ಡೆ ಕಿಡಿದಾಗ, ಸ್ಟವ್ ಹಚ್ಚಿದಾಗ ಇರುವ ಬೆಳಕು ಮಾತ್ರ, ಅಥವಾ ಸ್ವಿಚ್ ಹಾಕಿದಾಗ ಎಲೆಕ್ಟ್ರಿಸಿಟಿಯ ಬೆಳಕು ಬಿಟ್ಟು ಜ್ಞಾನಾನಂದದ ಬೆಳಕು ಅನ್ನೋದು ನಮಗೆ ಬರೀ ಶಬ್ದ. ಅದನ್ನೇ ಹೇಳೋದು, ನಮಗೆ ಮನಸ್ಸು ಗ್ರಹಿಸುವಂಥದ್ದು ಎಲ್ಲವೂ ಗುಣರೂಪ ಬ್ರಹ್ಮಿತಂ. ಆ ಜ್ಞಾನಾನಂದಮಯವಾದ ಭಗವಂತನ ಬಗ್ಗೆ ನಿಮ್ಮ ಮನಸ್ಸು ಏನು ಗ್ರಹಿಸುತ್ತೆ? ಅಥವಾ ಮಾತು ಏನನ್ನು ಹೇಳುತ್ತೆ? ಬರೀ ಶಬ್ದ ಅಷ್ಟೇ, ಏನು ಹೇಳಿದ್ರು ಶಬ್ದ. ಇಟ್ ಕ್ಯಾನ್ ನೆವರ್ ಬಿ ಅನ್ ಎಕ್ಸ್ಪೀರಿಯನ್ಸ್. ಬರೀ ಶಬ್ದ ಅಂದ ಗುಣರೂಪ ಬ್ರಹ್ಮಿತಂ ಯದ್ಯತ್ ತತ್ ಮಾಭೂತ್ ಸ್ವರೂಪಂ. ಯಾವುದು ತ್ರಿಗುಣಾತ್ಮಕವೋ, ಯಾವುದು ಮಣ್ಣು ನೀರು ಬೆಂಕಿಯಿಂದ ಆದದ್ದೋ ಅದನ್ನು ಮನಸ್ಸು ಗ್ರಹಿಸುತ್ತೆ, ಅದನ್ನು ಮಾತು ಹೇಳುತ್ತೆ. ಅದು ಭಗವಂತನ ಸ್ವರೂಪ ಅಲ್ಲ. ಅದು ಮಣ್ಣಲ್ಲ, ನೀರಲ್ಲ, ಬೆಂಕಿಯಲ್ಲ, ಅದು ಜ್ಞಾನಾನಂದ ಸ್ವರೂಪ. ಆದ್ದರಿಂದ ಅದು ಸತ್ವ ರಜಸ್ಸು ತಮಸ್ಸು ಯಾವುದೂ ಅಲ್ಲ. ಸತ್ವರಜಸ್ ತಮಸ್ಸು ಇದ್ದಲ್ಲಿ ಈ ಎಲ್ಲ ಬಂಧನಗಳು, ಈ ಎಲ್ಲ ಸಮಸ್ಯೆಗಳು ಇರೋದು. ಅದು ಅದರಿಂದ ಮುಕ್ತವಾದದ್ದು, ತ್ರಿಗುಣಾತೀತವಾಗಿರತಕ್ಕಂಥ ಜ್ಞಾನಾನಂದ. ಅದು ನಮ್ಮ ಜ್ಞಾನಾನಂದವೂ ಕೂಡ ತ್ರಿಗುಣಾತ್ಮಕವೇ. ನಮ್ಮ ಜ್ಞಾನ ಒಂದೋ ಸಾತ್ವಿಕ, ಒಂದೋ ರಾಜಸ, ಒಂದೋ ತಾಮಸ.
ನಮ್ಮ ಆನಂದ ಒಂದು ಸಾತ್ವಿಕ ಆನಂದ, ಒಂದು ರಾಜಸ ಆನಂದ, ಒಂದು ತಾಮಸ ಆನಂದ. ಈ ಗುಣಗಳ ಪ್ರಭಾವ ಇಲ್ಲದ ಜ್ಞಾನಾನಂದ ಅನ್ನುವುದೇ ನಮಗೆ ಅಪರಿಚಿತ. ಅದಕ್ಕೆ ಇದೆಲ್ಲ ನಮ್ಮ ಅನುಭವ, ನಮ್ಮ ಬದುಕಿನ ಗ್ರಹಣ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಗ್ರಹಿಸುವುದು ಎಲ್ಲವೂ ಗುಣರೂಪ ಬೃಂಹಿತಂ. ಈ ತ್ರಿಗುಣಗಳಿಂದ ಮತ್ತು ತ್ರಿವೃತ್ತ, ಮಣ್ಣು ನೀರು ಬೆಂಕಿ ಸತ್ವರಜಸ್ ತಮಸ್ಸು, ಈ ಮೂರು ಗುಣಗಳ, ಮೂರು ವಸ್ತುಗಳ ಕಾಂಬಿನೇಷನ್ನಿಂದ ಆಗಿರುವಂಥದ್ದೇ ಸಮಸ್ತವು. ಇದನ್ನು ಬಿಟ್ಟು ಇದರ ಆಚೆಗೆ ಏನನ್ನೂ ಮನಸ್ಸು ಗ್ರಹಿಸಲಾರದು. ಆದ್ದರಿಂದ ಯಾವ ಯದ್ಯತ್ ನಿರುಕ್ತಂ, ಮನಸ್ಸು ಗ್ರಹಿಸಿದ್ದು ಮಾತು ಹೇಳುವಂತಹದ್ದು ಎಲ್ಲವೂ ಕೂಡ ಅದು ಗುಣರೂಪ ಬ್ರಹ್ಮಿತ. ಆದ್ದರಿಂದ ಮಾಭೂತ್ ಸ್ವರೂಪಂ ಯಸ್ಯ, ಅದು ಭಗವಂತನ ರೂಪ ಅಲ್ಲ. ಯಾಕೆಂದ್ರೆ ಭಗವಂತ ಅವನು ಮೂರು ಗುಣಗಳಿಂದ ಆಚೆಗಿರುವವ, ಸತ್ವರಜಸ್ತಮೋ ಗುಣಗಳಿಂದ. ಅದರಿಂದಲೇ ಅವನನ್ನು ಗುಣಾತೀತ ಅಂತೇವೆ, ಅವನನ್ನು ನಿರ್ಗುಣ ಅಂತೇವೆ. ಅವನು ಈ ರೂಪ ಮಣ್ಣು ನೀರು ಬೆಂಕಿಯಿಂದ ಆದಂಥ ರೂಪದಿಂದ ಅತೀತ, ಆದ್ರಿಂದಲೇ ಅವನನ್ನು ನಿರಾಕಾರ ಅಂತೇವೆ. ಆದರೆ ಅವನಿಗೆ ಜ್ಞಾನಾನಂದಮಯವಾದ ಆಕಾರ ಇದೆ. ಅದು ಇದೆ ಅಂದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಅದನ್ನು ಅರ್ಥ ಆಗೋದು ಅಷ್ಟೇ. ಇದೆ ಅಂತ ಹೇಳಿದ್ರು ಒಂದು, ಭಗವಂತ ನಿರಾಕಾರ ಅಂದ್ರೂ ಒಂದೇ ಅರ್ಥ, ಭಗವಂತನ ಜ್ಞಾನಾನಂದಮಯವಾದ ಆಕಾರ ಇದೆ ಅಂದ್ರೂ ಒಂದೇ ಅರ್ಥ. ಏನು ಗ್ರಹಣದಲ್ಲಿ ಏನು ವ್ಯತ್ಯಾಸ ಇಲ್ಲ, ಶಬ್ದ ಮಾತ್ರ ಬೇರೆ. ಯಾಕೆ ಅಂದರೆ ಭಗವಂತನ ಸ್ವರೂಪ ಸವೈ ಗುಣಾಪಾಯ ವಿಸರ್ಗ ಲಕ್ಷಣ, ಗುಣಾಪಾಯ ವಿಸರ್ಗ ಲಕ್ಷಣ, ಗುಣಾಪಾಯ ನಿಸರ್ಗ ಲಕ್ಷಣ ಅಂತ. ಭಗವಂತನ ಲಕ್ಷಣ ಏನು? ಲಕ್ಷಣ ಅಂದರೆ ಡೆಫಿನಿಷನ್, ಸ್ವರೂಪದ ನಿರ್ಧಾರ ಏನು ಭಗವಂತನ ಲಕ್ಷಣ ಅಂದರೆ, ಯಾರಲ್ಲಿ ಗುಣಗಳು ಇಲ್ಲವೋ ಅವನು ಭಗವಂತ. ಗುಣಾಪಾಯವೇ ಅವನ ನಿಸರ್ಗ ಲಕ್ಷಣ ಅಂದರೆ ಸಹಜ ಲಕ್ಷಣ, ಸ್ವರೂಪ ಲಕ್ಷಣ. ಯಾರಲ್ಲಿ ಯಾವ ತ್ರಿಗುಣದ ಸ್ಪರ್ಶವೂ ಇಲ್ಲವೋ, ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘನಮರಾಸುರ ಸಿದ್ಧವಂದ್ಯಂ. ವ್ಯಾಸರು ಮಹಾಭಾರತದಲ್ಲಿ ಮೊಟ್ಟ ಮೊದಲು ಭಗವಂತನನ್ನು ಪರಿಚಯಿಸುವಾಗ ಬಳಸಿದ ಶಬ್ದ ತ್ರೈಗುಣ್ಯವರ್ಜಿತಂ. ಅದನ್ನೇ ಭಾಗವತಲ್ಲಿ ನೋಡಿ, ಯತ್ರ ತ್ರಿಸರ್ಗೋ ವೃಷಾ, ಮಣ್ಣು ನೀರು ಬೆಂಕಿಯಿಂದ ಆಗಿರ್ತಕ್ಕಂಥ ಸೃಷ್ಟಿ ಅವನಲ್ಲಿ ಕೆಲಸ ಮಾಡುವುದಿಲ್ಲ. ಸತ್ವರಜಸ್ತಮೋ ಗುಣಗಳು ಅವನಲ್ಲಿ ಕೆಲಸ. ಯಾಕಂದರೆ ಮಣ್ಣು ಅಂದರೆ ತಮಸ್ಸು, ನೀರು ಅಂದರೆ ರಜಸ್ಸು, ಬೆಂಕಿ ಅಂದರೆ ಸತ್ವ. ಈ ತ್ರಿಗುಣಗಳೇ ಮೂರು ದ್ರವ್ಯಗಳದು. ಈ ಮೂರು ಗುಣಗಳ, ಮೂರು ರೂಪಗಳ ಅತೀತವಾಗಿರತಕ್ಕಂಥ ಗುಣಾಪಾಯ, ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳು, ಮತ್ತು ನಮಗೆ ಗುಣ ಅಂದರೆ ಉಪಸರ್ಜನ, ನಮಗೆ ಪೂರಕವಾಗಿರತಕ್ಕಂಥ ಹೊರಗಿನ ರೂಪ, ಮಣ್ಣು ನೀರು ಬೆಂಕಿಯಿಂದಾದ ರೂಪ. ಇದು ಯಾರಲ್ಲಿ ಇದರ ಅಪಾಯ ಅಂದರೆ ನಾಶ, ಗುಣಗಳ ಅಭಾವ, ಅಪಾಯ ಅಂದರೆ ಅಭಾವ. ಯಾರಲ್ಲಿ ತ್ರಿಗುಣಗಳ ಮತ್ತು ಸತ್ವರಜಸ್ತಮೋ ಗುಣಗಳ, ಮಣ್ಣು ನೀರು ಬೆಂಕಿಯ ಅಪಾಯ, ಅಭಾವ ಯಾರಲ್ಲಿ ಇವು ಇಲ್ಲವೋ ಅವನು ಭಗವಂತ. ಈಗ ನೋಡೋಣ, ಶಬ್ದದಿಂದ ಹೇಳೋಣ. ಏನು ಹೇಳೋದು? ನಮ್ಮ ಎಲ್ಲ ಶಬ್ದಗಳು ಈ ತ್ರಿಗುಣಗಳ ಮತ್ತು ಮೂರು ಮಣ್ಣು ನೀರು ಬೆಂಕಿ ಇದ್ದಾದ ವಸ್ತುವನ್ನು ಹೇಳುವ ಶಬ್ದಗಳೇ ಇರುವುದು. ಡಿಕ್ಷನರಿ ನೋಡಿ, ಇದಿಲ್ಲದ ಶಬ್ದ ಇದ್ದರೆ ಹೇಳಿ. ಯಾವ ಶಬ್ದ ಇದ್ರೂ ಅದು ಪ್ರಪಂಚದಲ್ಲಿ ತ್ರಿಗುಣಾತ್ಮಕವಾಗಿರತಕ್ಕ ಸೃಷ್ಟಿ, ಮಣ್ಣು ನೀರು ಬೆಂಕಿಯ ಒಂದು ಫಾರ್ಮ್, ಒಂದು ಆಕಾರವನ್ನು. ಯಾಕಂದರೆ ಶಬ್ದ, ನಾನು ನಿನ್ನೆ ಒಂದು ಮಾತು ಹೇಳಿದೆ, ವಸ್ತುತಃ ಶಬ್ದ ಆಕಾರವನ್ನು ಹೇಳುವುದಲ್ಲ. ಆದರೆ ನಮಗೆ ಆಕಾರ ಇಲ್ಲದೆ ಶಬ್ದ ಇಲ್ಲ. ಮನುಷ್ಯ ಅಂತ ಹೇಳಬೇಕಾದ್ರೆ ಒಂದು ಆಕಾರ ಇದೆ, ಆನೆ ಅಂತ ಹೇಳಬೇಕಾದ್ರೆ ಒಂದು ಆಕಾರ ಇದೆ, ಪ್ರತಿಯೊಂದಕ್ಕೂ ಒಂದು ಆಕಾರ. ಅದು ಮಣ್ಣು ನೀರು ಬೆಂಕಿಯಿಂದ ಆದ ಆಕಾರವನ್ನು ಹೊಂದಿಕೊಂಡು ಈ ಶಬ್ದಗಳು ಸೃಷ್ಟಿಯಾಗಿದೆ. ತಮಾಷೆ ಏನು ಅಂದರೆ, ವಸ್ತುತಃ ಶಬ್ದಕ್ಕೂ ಆಕಾರಕ್ಕೂ ಸಂಬಂಧ ಇಲ್ಲ. ಈ ಶಬ್ದದ ನಿಜವಾದ ಅರ್ಥ ಆಕಾರ ಅಲ್ಲ, ಆ ಆಕಾರದ ಒಳಗಿರತಕ್ಕಂಥ ಎನರ್ಜಿ. ಆಗ ಎಲ್ಲ ಶಬ್ದಗಳು ಭಗವಂತನ ಹೆಸರಾಗ್ತವೆ ಅಂತ ನಿನ್ನೆ ಹೇಳಿದೆ. ಆದರೆ ನಮಗೆ ಅದೆಲ್ಲ ಮುಖ್ಯ. ನಮಗೆ ಆಕಾರ ಇಲ್ಲದೆ ಬರೀ ಎನರ್ಜಿಯನ್ನು ಗ್ರಹಿಸಲಿಕ್ಕಾಗುವುದಿಲ್ಲ. ನಾವು ಗ್ರಹಿಸುವುದು ಆಕಾರದ ಮೂಲಕ. ಆದ್ದರಿಂದ ನಮಗೆ ಎಲ್ಲ ಶಬ್ದಗಳು ಒಂದು ಆಕಾರವನ್ನು ಹೇಳ್ತವೆ. ಆ ಶಬ್ದ ಹೇಳಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುವುದೇನು ಹೇಳಿ? ಫಾರ್ಮ್. ಮನುಷ್ಯ, ಆನೆ, ಕುದುರೆ, ಕೋಳಿ, ಏನು ಬೇಕಾದ್ರೆ ಹೇಳಿ, ಅದು ಒಂದು ಫಾರ್ಮನ್ನು ನಮ್ಮ ಕಣ್ಮುಂದೆ ತರುತ್ತೆ. ಅಂದರೆ ಮಣ್ಣು ನೀರು ಬೆಂಕಿಯಿಂದ ಆದ ಆಕಾರ. ಈ ಭಗವಂತನನ್ನು ಹೇಗೆ ಹೇಳೋದು? ಈಗ ಯಾವ ಆಕಾರದಿಂದ ಹೇಳೋದು? ಯಾವ ಶಬ್ದ ನೀವು ಹೇಳಿದರೂ ಅದು ಮಣ್ಣು ನೀರು ಬೆಂಕಿಯ ಆಕಾರವನ್ನು ಹೇಳುತ್ತೆ. ಮತ್ತು ಅದರಲ್ಲಿ ನೀವು ಈ ತ್ರಿಗುಣಗಳ ಇನ್ಫ್ಲುಯೆನ್ಸ್ ಇದೆ. ಯಾಕಂದ್ರೆ ಮಣ್ಣು ನೀರು ಬೆಂಕಿ ಅಂದರೆ ತ್ರಿಗುಣವೇ. ತ್ರೈಗುಣ್ಯದ ಪ್ರಭಾವದಿಂದ ಆಗಿರತಕ್ಕ ಒಂದು ಆಕಾರವುಳ್ಳ ವಸ್ತುವನ್ನು ಮಾತ್ರವೇ ಭಾಷೆ ಹೇಳುತ್ತೆ.
ಮಣ್ಣು ಅಂತೇವೆ. ಮಣ್ಣು ಅಂತ ಹೇಳಿದ ಕೂಡಲೇ ನಮಗೊಂದು ವಿಶಿಷ್ಟವಾದಂತಹ ಆಕಾರದ ನೀರೊಂದು ಮಣ್ಣಲ್ಲ, ಅದು ಹರಿಬೇಕು. ಅದು ಮಣ್ಣೊಂದು ಹರಿಬಾರದು, ಒಂದು ಕಡೆ ಬಿದ್ದಿರಬೇಕು. ನೀರೊಂದು ಹರಿಬೇಕು. ಬೆಂಕಿ ನೀರು ಹರಿಬೇಕು, ಕೆಳಕ್ಕೆ ಹರಿಬೇಕು. ಬೆಂಕಿಯಿಂದ ಮೇಲಕ್ಕೆ ಹರಿಬೇಕು. ಬೆಂಕಿ ಕೆಳಕ್ಕೆ ಹೋಗುವುದೇ ಇಲ್ಲ. ಅದು ಏನು ಮಾಡಿದ್ರು ಮೇಲಕ್ಕೆ ಹೋಗೋದು. ನೀವು ಬೆಂಕಿ ಕಡ್ಡಿ ಕೀರಿ ಅದನ್ನು ಹೀಗೆ ಕೆಳಮುಖವಾಗಿ ಹಿಡ್ಕೊಂಡು ಫ್ಲೇಮ್ ಮೇಲಕ್ಕೆ ಹೋಗೋದು. ಅಂದ್ರೆ ಬೆಂಕಿ ಮೇಲಕ್ಕೆ ಹೋಗೋದು, ನೀರು ಕೆಳಕ್ಕೆ ಹೋಗೋದು, ಮಣ್ಣು ಎಲ್ಲಿಗೂ ಹೋಗೋದಿಲ್ಲ, ಬಿದ್ದಲ್ಲೇ ಬಿದ್ದಿರೋದು. ಅಂದರೆ ಇದು ಎಲ್ಲ ಒಂದು ಆಕಾರ, ಒಂದು ಫಾರ್ಮ್ ಅನ್ನು ನಮ್ಮ ಮನಸ್ಸು ರೂಪಿಸಿಕೊಳ್ಳುತ್ತೆ ಆ ಶಬ್ದ ಕೇಳಿದ ತಕ್ಷಣ. ದೆನ್ ಹೌ ಟು ಕನ್ಸ್ಯೂವ್ ವಾಟ್ ಈಸ್ ವಿಚ್ ಈಸ್ ಫಾರ್ಮುಲೇಸ್. ಯಾವುದಕ್ಕೆ ಯಾವ ಆಕಾರವು ಮಣ್ಣು ನೀರು ಬೆಂಕಿಯಿಂದ ಆದ ಆಕಾರ ಇಲ್ಲವೋ ಅದನ್ನು ಹೇಗೆ ಯೋಚಿಸುವುದು, ಹೇಗೆ ಭಾವಿಸುವುದು, ಯಾವ ಶಬ್ದದಿಂದ ಹೇಳುವುದು, ಇದು ಫಿಲಾಸಫಿಯ ಒಂದು ಸಮಸ್ಯೆ. ಅದಕ್ಕೆ ಅವನು ಸವೈ ಗುಣಾಪಾಯ ನಿಸರ್ಗ ಲಕ್ಷಣ. ಯಾವ ಗುಣಗಳ ಪ್ರಭಾವವೂ ಇಲ್ಲದ ತ್ರಿಗುಣಾತೀತವಾದ, ಮಣ್ಣು ನೀರು ಬೆಂಕಿಯ ಸ್ಪರ್ಶ ಇಲ್ಲದ ಒಂದು ಅಪ್ರಾಕೃತವಾದ ರೂಪ, ಅಪ್ರಾಕೃತವಾದ ಗುಣ ಮತ್ತು ರೂಪ, ಅದರ ಬಗ್ಗೆ ನಮಗೆ ಪರಿಚಯ ಆಗುವ ತನಕ ಯಾವ ಶಬ್ದದಿಂದಲೂ ಏನು ಹೇಳಿದರೂ ಏನು ಉಪಯೋಗ ಇಲ್ಲ. ಈ ಎಲ್ಲ ಶಬ್ದಗಳು ಅಪ್ರಾಕೃತವನ್ನು ಹೇಳಬೇಕು, ಆಗ ನಮಗೆ ಸಮಸ್ಯೆ ಪರಿಹಾರ. ಯಾವ ಶಬ್ದ ಹೇಳಿದ್ರು ದೇವರೇ ನೆನಪಾಗ್ತಾನೆ ನಮಗೆ. ಅಲ್ಲಿ ತನಕ ನಮಗೆ ಒಂದು ಶಬ್ದ ಅಂತಂದರೆ ಅದಕ್ಕೊಂದು ಪ್ರಾಕೃತವಾದ ಫಾರ್ಮು ಬೇಕು.